ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಯೂಟ್ಯೂಬ್ಗೆ ಪೇಜ್ ಫಾಲೋವರ್ ಆಗ್ರಿ, ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದೊಂದು ಕರ್ನಾಟಕ ಸರ್ಕಾರದ ನಡವಳಿ, ಸರ್ಕಾರಿ ನೌಕರ ವರ್ಗಾವಣೆ ಬಗ್ಗೆ ಮಾರ್ಗಸೂಚಿಗಳು. ಇದು 25/6/2024 ಸಾಧಾರಣ ಎಲ್ಲ ನಮ್ಮ ಜಿಲ್ಲೆಯ ರಾಜ್ಯದ ಸರ್ಕಾರಿ ಇಲಾಖೆಗಳ ಮುಖ್ಯಸ್ಥರಿಗೆ ಮತ್ತು ಸರ್ಕಾರಿ ನೌಕರರು ಇದನ್ನು ಮೊದಲು ನೋಡ್ತಿರ್ತಾರೆ. ನಾ ಭಾಳಷ್ಟು ಸಲ ಹೇಳಿ ನಮ್ಮ ಜಿಲ್ಲೆಯ ಸರ್ಕಾರಿ ನೌಕರ ಕುರ್ಚಿ ಗಟ್ಟಿ ಹಿಡ್ಕೊಂಡು ಕುಂತಾರು. ಮುಂದೆ ಅವ್ರು ಎಷ್ಟು ವರ್ಷ ಏನು ಮಾಡಿದಾರು, ಗ್ರೂಪ್ ಎ ಆಗಲಿ, ಬಿ ಆಗಲಿ, ಸಿ ಆಗಲಿ, ಡಿ ಆಗಲಿ, ಇದರ ಕ್ಲಿಯರ್ ಕಟ್ ಸರ್ಕಾರ ಒಂದು ಆದೇಶ ಮಾಡ್ತೈತೆ. ಅವರಿಗೆ ಮಾರ್ಗಸೂಚಿ ಒಳಗೆ ಎಲ್ಲ ಗುಂಪ ಹುದ್ದೆಗಳು ಒಂದು ಎ ಹುದ್ದೆ 2 ವರ್ಷಕ್ಕಿಂತ ಮೇಲ್ಪಟ್ಟಲ್ಲಿ ಸೇವಾ ಸಲ್ಲಿಸಿರಬಾರ್ದು, ಆಗಿರಬಾರ್ದು ಅಂತ ಹೇಳ್ತೈತೆ. ಅದು ಬಿ ಗುಂಪಿನವ್ರಿಗೆ 2 ವರ್ಷ ಆಗಿರಬಾರ್ದು, ಸಿ ಹುದ್ದೆ 4 ವರ್ಷ ಮತ್ತು ಡಿ ಹುದ್ದೆ 7 ವರ್ಷ. ಇದು ಸರ್ಕಾರಿ ಮಾರ್ಗಸೂಚಿ ಗೈಡ್ಲೈನ್ಸ್ ಇದೆ. ನಮ್ಮ ಜಿಲ್ಲೆ ಒಳಗೆ ಸರ್ಕಾರದ ಗೈಡ್ಲೈನ್ಸ್ನ ಎಷ್ಟು ಸರ್ಕಾರಿ ನೌಕರಗಳು ಅಧಿಕಾರಿಗಳು ಪಾಲಿಸತ್ತಾರ ಅನ್ನೋದ ಈಗ ಹೇಳ್ತಾನೆ. ಇವ ಏನು ನೋಡತ್ತಾರಲ್ಲ ಇವ ಮೂಮೆಂಟ್ಗಳು. ಯಾಕಂದ್ರೆ ನಾವು ಪಿ ಐ ಎಲ್ಲ ಹಾಕ್ಬೇಕು ಮಾಡಿದ್ದು ಮೊದಲ. ಅದು ಪಿ ಐ ಎಲ್ಲ ಹಾಕಿರ ಅದು ಭಾಳಷ್ಟು ಜನರಿಗೆ ಗೊತ್ತಾಗೋದಿಲ್ಲ ಯಾರಿಗೆ ಹಾಕಿದಾರು, ಏನು ಮಾಡಿದಾರು ಅಂತೇಳಿ. ಅದಕ್ಕಿಂತ ನಮ್ಮ ಹಿತೈಷಿಗಳು ಏನು ಅನ್ನಕತ್ರು, ಅವ್ರದ್ದೊಂದು ಸತ್ಕಾರ ಸಮಾರಂಭ ಮಾಡ್ರಿ ಆ ಅಧಿಕಾರಿಗಳು ನಮ್ಮ ಜಿಲ್ಲಾದಾಗ. ಎಷ್ಟು ವರ್ಷದಿಂದ ಅದಾರು ಎ ಗ್ರೂಪಿನವ್ರ, ಈಗ ಹೇಳಲ್ಲ, ಎ ಗ್ರೂಪ್ದವ್ರು 2 ವರ್ಷ, ಬಿ ದವ್ರು 2 ವರ್ಷ, ಸಿ ದವ್ರು 4 ವರ್ಷ, ಡಿ ದವ್ರು 7 ವರ್ಷ. ಈ ಡಿ ಗ್ರೂಪ್ ಅಂಕೆ ಮಾಡ್ಲಿ ಅವ್ರು ಏನು ಪಾಪ, ಅವೇನು ಅಂತ ದೊಡ್ಡದಲ್ಲ. ಈ ಎ ಬಿ ಸಿ ಹುದ್ದೆದವ್ರು ಎಷ್ಟು ವರ್ಷದಾರ ಅನ್ನೋದು ಗೊತ್ತಾಗಬೇಕಾದ್ರೆ ನೀವು ಅವ್ರಿಗೆ ಒಂದು ಬಹುಮಾನ ಸತ್ಕಾರ ಸಮಾರಂಭ ಇಟ್ಕೋರಿ ಅಂತ ನಮ್ಮ ಗರ್ದಿಗಮ್ಮತ್ ವೀಕ್ಷಕರ ಭಾಳಷ್ಟು ಜನ ಹೇಳಕತ್ರ. ಅವ್ರಿಗೆ ನಗದನ್ನು ಕೊಡ್ರಿ, ಒಂದು ಕಾರ್ಯಕ್ರಮ ಮಾಡ್ರಿ. ಅದಕ್ಕೆ ನಾನು ನಮ್ಮ ಜಿಲ್ಲೆಯೊಳಗೆ ಭಾಳಷ್ಟು ದಿವಸದಿಂದ ಏನದಾರಲ್ಲ ಅಂದ್ರೆ ಸ್ವಾತಂತ್ರ್ಯೋತ್ಸವ ದಿವಸ ನಾನು ಜಿಲ್ಲಾಧಿಕಾರಿ ಅವ್ರಿಗೂ ಭೇಟಿಯಾಗಿ ಕೇಳ್ತೇನೆ. ಬಹುತೇಕ ಅವ್ರು ಒಪ್ಪುದಿಲ್ಲ ಇದಕ್ಕೆ. ಯಾಕಂದ್ರೆ ಅವ್ರನ್ನ ಗುರ್ತಾ ಹಿಡಿದಿಲ್ಲ. ಅವರ ನಮ್ಮ ಜಿಲ್ಲೆಗೆ ಏನು ಒಂದು ಕಾರ್ಯ ಮಾಡಿದಾರೆ ಅನ್ನೋದು 10-15 ವರ್ಷ, 8 ವರ್ಷ, 10 ವರ್ಷ ಇನ್ನೂ ಇಲ್ಲ. ಮತ್ತೆ ರಿಟೆನ್ಷನ್ ಕೊಡಾಡತ್ತಾರೆ ಭಾಳಷ್ಟು ಜನ, ಮತ್ತೆ ಆಗ್ತಾರೆ ಅವ್ರು. ಅದಕ್ಕೆ ಆಗಸ್ಟ್ 15ನೇ ತಾರೀಕಿಗೆ ನಮ್ಮ ಜಿಲ್ಲೆಯಲ್ಲಿರುವಂಥ 2 ವರ್ಷ ಮುಕ್ತಾಯಗೊಳಿಸಂತ ಈ ಎಲ್ಲ ಎ ಬಿ ಸಿ ನೌಕರರಿಗೆ, ಸರ್ಕಾರಿ ನೌಕರಿಗೆ ನಮ್ಮ ಜಿಲ್ಲೆಗೆ ಅವ್ರ ಏನು ಕೆಲಸ ಮಾಡಿದಾರೋ ಬಹುತೇಕ ಅವ್ರಿಗೆ ಸರ್ಕಾರ ಅವ್ರ ಸೇವೆಯನ್ನು ಗುರುತಿಸಿಲ್ಲ, ಅವ್ರಿಗೆ ಸತ್ಕಾರ ಮಾಡಿಲ್ಲ, ಅವ್ರ ಸರ್ಟಿಫಿಕೇಟ್ ಕೊಡೋತ್ ನಮ್ಮ ಸರ್ಕಾರ ಅವ್ರ ಗಮನಕ್ಕೆ ಬಂದಿಲ್ಲ. ಅದಕ್ಕೆ ನಾನು ಜಿಲ್ಲೆಯ ಗಮನಕ್ಕೆ ತರ್ತೇನೆ. ಅವ್ರ ಹಿಂದೆ ಯಾರದಾರು, ಅವ್ರು ಅಂದ್ರೆ ಈ ಒಂದು ಸೇವೆ ಸಲ್ಸ ಕಾರಣೀಭೂತ ಆದಂಥ ರಾಜಕಾರಣಿಗಳು ಯಾರದಾರು, ಅವ್ರಿಗೆ ಯಾರ್ಯಾರ ಮಿನಿಟ್ಸ್ ಕೊಟ್ಟಿದ್ದಾರೋ, ಅವ್ರ ಸಂಬಂಧಿಕರು ಏನು, ಮತ್ತು ಯಾವ BJP ಸರ್ಕಾರ ಬರಲಿ, ಕಾಂಗ್ರೆಸ್ ಬರಲಿ, JDS ಯಾವುದೇ ಸರ್ಕಾರ ಬಂದ್ರು ಅವ್ರು ಇಲ್ಲ 15-20 ವರ್ಷ ಗಂಟ್ಲೆ ಇಲ್ಲೇ ಕುಂತವ್ರು ಅದಾರ ಅವ್ರು. ಅದಕ್ಕೆ ಅವ್ರಿಗೆ ಒಂದು ಸತ್ಕಾರ ಸಮಾರಂಭ ಇಟ್ಕೊಂಡನು ಈ ಒಂದು ಮೊಮೆಂಟ್ಗಳನ್ನ ಎ ಗ್ರೇಡ್, ಎ ಹುದ್ದೆದವ್ರಿಗೆ, ಬಿ ಹುದ್ದೆ, ಸಿ ಹುದ್ದೆ ಮತ್ತು ಅವ್ರಿಗೆ ನಗದನ್ನು ಕೊಡೋದು ಒಂದು ವಿಚಾರ ನಮ್ಮ ಗರ್ದಿಗಮ್ಮತ್ ಮಾಡೈತಿ. ಎ ದರ್ಜೆ ನೌಕರಿ ಇಲ್ಲಿ ಭಾಳ ದಿವಸದಿಂದ ಗಟ್ಟಿ ಹಿಡ್ಕೊಂಡು ಕುಂತಂತ ಸರ್ಕಾರಿ ನೌಕರಿ 101 ರೂಪಾಯಿ. ಅಂದ್ರೆ ನಮ್ದೇನು ಭಾಳ ದೊಡ್ಡ ಆರ್ಥಿಕ ಪರಿಸ್ಥಿತಿ ಇಲ್ಲ, 101 ರೂಪಾಯಿ. ಬಿ ದರ್ಜೆ ನೌಕರಿ ಇಲ್ಲೇ ಉಳಿದಿದ್ರಂದ್ರೆ ಅವ್ರಿಗೆ 51 ರೂಪಾಯಿ. ಸಿ ದರ್ಜೆ ನೌಕರಿಗೆ 11 ರೂಪಾಯಿ, ಬರೀ 11 ರೂಪಾಯಿ ಇಷ್ಟ ನಾವು ಕೊಡೋದು ಮಾಡಿದೆವು. ಇದು ಆಗಸ್ಟ್ 15ನೇ ತಾರೀಕಿಗೆ ದಿಂದ ಚಾಲೂ ಮಾಡ್ತೇವೆ. ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಜಿಲ್ಲಾಕ್ಕೆ ಈ ಅಧಿಕಾರಿಗಳಿಂದ ಆ ಇಲಾಖೆಗೆ ಸ್ವಾತಂತ್ರ್ಯ ಸಿಕ್ಕೈತೋ ಇಲ್ಲೋ, ಇಲ್ಲೇ ಅವ್ರು ಯಾಕೆ ಕುರ್ಚಿ ಗಟ್ಟಿ ಹಿಡ್ಕೊಂಡು ಕುಂತಾರೋ, ಅವ್ರ ಸೇವೆ ಈ ಕಡತ ಮಂಡನೆ ಮಾಡು ಸೇವೆ, ಅವ್ರು ಏನು ಸೇವೆ ಮಾಡ್ತಾರೋ, ಯಾವ ರೀತಿ ಅಧಿಕಾರಿಗಳು ಬಂದಂಥ ಹೊಸದಾಗಿ ಬಂದಂಥ ಅಧಿಕಾರಿಗಳನ್ನ ಹೆಂಗೆ ಬುಟ್ಟ್ಯಾಗ ಹಾಕೋತಾರೋ ಭಾಳಷ್ಟು ಸಲ ಎಪಿಸೋಡ್ ಮಾಡಿದ್ದೇನೆ. ಅವರ ಕಂಚಿನ ಕಿವಿ ಆಗಿದಾವ. ಯಾವ ರಾಜಕಾರಣಿಗಳು 10 ಲಕ್ಷ ಕೊಡಕ್ಕೆ ತಯಾರಿಲ್ಲ. ಅವ್ರಿಗೂ ಬಹುತೇಕ ರಾಜಕಾರಣಿಗಳಿಗೂ ಇವ್ರು ಎಷ್ಟು ವರ್ಷದಿಂದ ಅದಾರ ಅನ್ನೋದು ಬಹುತೇಕ ಗೊತ್ತಿಲ್ಲ. ಗೊತ್ತಿದ್ರೆ ಹೊರಗೆ ಹಾಕ್ತಿದ್ರು ಅವ್ರು. ಯಾಕಂದ್ರೆ ಅದಕ್ಕೆ ಕ್ವಾನಿನ ಮುಂದೆ ಕಿನ್ರಿ ಬಾರಿಸಿದಂಗೆ ಆಗತೈತೆ ನಾನು. ಅದಕ್ಕೆ ಈ ಸರ್ಕಾರಿ ಮಾರ್ಗಸೂಚಿ ಅನ್ವಯ ಆಗ್ತೈತೋ ಇಲ್ಲೋ, ಈ ನಮ್ಮ ಶಾಸಕರ ಮಂತ್ರಿಗಳಿಗೆ ಇವು ಮಿನಿಟ್ ಕೊಡಿಸ್ನಾಗಿಂದ 2 ದಿವಸದಿಂದ ಅದರ ಕೇಳ್ತಾರೋ ಇಲ್ಲೋ, ಹಂಗೆ ಕಣ್ಣು ಮುಚ್ಚಿ ಟೈಪ್ ಮಾಡಿ ಕೊಡ್ತಾರೋ. ಅದಕ್ಕೆ ನಾವ ನೇರವಾಗಿ ಎಲ್ಲ ಈ ಜಿಲ್ಲೆ ಎಲ್ಲ ಇಲಾಖೆಗಳಿಗೆ ಹೋಗಿ ನಾ RTIದಾಗ ಹಾಕಿರ ಮತ್ತು ಅಲ್ಲಿ RTIದಾಗ ಭಾಳ ಪಂಡಿತರು ಇರ್ತಾರೆ. ನಿಮ್ದು ಇಷ್ಟ
ಇದನ್ನ ಇಷ್ಟು ಸಂಖ್ಯೆ ಇಷ್ಟು ಅಕ್ಷರಗಳು ಮೀರಿದ್ದರಿಂದ ನೀವು ಅರ್ಜಿಯನ್ನು ವಿಲೇಖ ಡಿಲೇ ಮಾಡೋದು ಅರ್ಜಿ ಇದನ್ನ ಆರ್ ಟಿ ಐದಾಗ ಕೊಟ್ಟರು. ಅದಕ್ಕೆ ನಾನು ನೇರವಾಗಿ ನಿಮ್ಮ ಇಲಾಖೆ ಒಬ್ಬ ಪ್ಯೂನ್ ಕೇಳಿ ಹೇಳ್ತಾನೆ, ಯಾವ್ಯಾವ ಅಧಿಕಾರಿ ಎಟ್ಟೆರಡು ದಿವಸದಿಂದ ಅದು ನಾಳಿಂದ ಚಾಲೂ ಮಾಡ್ತೀವಿ, ದಯಮಾಡಿ ಈ ಒಂದು ಅಲ್ಪ ಒಂದು ಸತ್ಕಾರಕ್ಕೆ ಯಾರೂ ಒಯ್ಲ್ ಅನ್ಬೇಡ್ರಿ. ನೀವು ಒಂದೇಳಕ್ಕೆ ಆ ಸಮಾರಂಭಕ್ಕೆ ಈ ಆಗಸ್ಟ್ 15 ಅಕ್ಟೋಬರ್ 2 ನವಂಬರ್ 1ಕ್ಕೆ ನಿಮ್ಗೆ ಸರ್ಕಾರದ ವೇದಿಕೆ ಮ್ಯಾಗ ತೊಗೊಳಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ನಾವ ನಿಮ್ಮ ಇಲಾಖೆಗೆ ಬಂದು ನಿಮ್ಮ ಇಲಾಖೆ ಅಲ್ಲಿ ಒಬ್ಬ ಸಾಮಾನ್ಯ ಡಿ ದರ್ಜೆ ನೌಕರ ಕಡೆಯಿಂದನೋ ಅಥವಾ ಅಲ್ಲಿ ಸಂಬಂಧಪಟ್ಟಂತ ನಿಮ್ಮ ಇಲಾಖೆಗೆ ಬಂದಂತ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ಕಡೆಯಿಂದ ನಿಮ್ಗೆ ಈ ಮೂಮೆಂಟು ಮತ್ತು ನಗದು ಬಹುಮಾನವನ್ನು ಕೊಡುವ ಒಂದು ವಿಚಾರ ಮಾಡಿದೆವು. ಅದಕ್ಕೆ ಈ ಗರ್ದಿಗಮ್ಮತ್ತ ಒಂದು ದೊಡ್ಡ ಆಸೆ ಇಟ್ಕೊಂಡೈತೆ ನಿಮ್ಗೆ, ಯಾಕಂದ್ರೆ ನಿಮ್ಮ ಸೇವೆಯನ್ನು ಇನ್ನೂ ಸರ್ಕಾರ ಗುರುತಿಸ್ಲಿಲ್ಲ, ಇಲಾಖೆ ಗುರುತಿಸ್ಲಿಲ್ಲ, ಆದ್ರೆ ಅದನ್ನು ನಾವು ಗುರ್ತ ಹಿಡಿದೆವು. ಅದಕ್ಕೆ ಇಡೀ ರಾಜ್ಯಕ್ಕೆ ಜಿಲ್ಲೆಗೆ ನಿಮ್ಮ ಸೇವೆಯನ್ನು ಗುರ್ತ ಮಾಡೋ ಸಲುವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡೆವು. ಇದಕ್ಕೆ ಆದಷ್ಟು ಈ ಒಂದು ನನ್ನ ವಾಹಿನಿಯನ್ನು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಿಮಗೆ ಇದು ಯಾವುದೇ ಅಧಿಕಾರಿಗಳು ಭಾಳ ದಿವಸದಿಂದ ಇದ್ದಿದ್ದು ನದರಿಗಿರ್ಲಿಲ್ಲ ಅಂದ್ರೆ ನನ್ನ ಮೊಬೈಲ್ ನಂಬರ್ 8217094997ಕ್ಕೆ ವಾಟ್ಸಪ್ ಮುಖಾಂತರ ಕಳಿಸ್ರಿ ನಮಗೂ. ಯಾಕಂದ್ರೆ ಜಿಲ್ಲೆ ತುಂಬ ಎಲ್ಲ ಒಂದು ತಾಲೂಕು ಆಫೀಸ್ನಿಂದ ಹಿಡ್ಕೊಂಡು ಎಲ್ಲ ತಾಲೂಕು ಎಲ್ಲ ಇಲಾಖೆ ತಾಲೂಕು ಆಫೀಸ್ನಿಂದ ಹಿಡ್ಕೊಂಡು ಎಟ್ಟೆರಡು ದಿವಸದಿಂದ ಕುಂತಾರಲ್ಲ, ಇಡೀ ಜಿಲ್ಲೆ ಒಳಗಿರುವಂಥ ಎಲ್ಲ ಎಷ್ಟು ತಾಲೂಕು ಅದಾವ ಎಲ್ಲ ತಾಲೂಕಿಗೆ ನಾವು ಬಂದ ಒಂದು ಕೊಡು ಕಾರ್ಯಕ್ರಮ. ನಮ್ಮನ್ನ ನಿರಾಸೆ ಮಾಡಬೇಡ್ರಿ, ಯಾಕಂದ್ರೆ ಮೂಮೆಂಟ್ ಭಾಳ ಖರ್ಚು ಮಾಡಿ ನಾವು ಮೂಮೆಂಟ್ ಮಾಡಿಸಿದೆವು. ನಗದು ಹಣ ನಮ್ಮ ನಗದು ಹಣನ ತಿರಸ್ಕಾರ ಮಾಡಬೇಡ್ರಿ, ನಮ್ದೇನು ದೊಡ್ಡ ಇದಿಲ್ಲ. ಅದಕ್ಕೆ ದಯಮಾಡಿ ತಾವು ಸ್ವೀಕರಿಸಬೇಕು. ಆದಷ್ಟು ಇನ್ನೂ ತಾವು ನಿವೃತ್ತಿ ಆದ ನಂತರ ಕೂಡ ಇಲ್ಲೇ ಒಂದು ಯಾವುದಾದ್ರೂ ಕ್ಷೇತ್ರ ಇದ್ರೆ ಖಾಲಿ ಇದ್ರೆ ಅದಕ್ಕೆ ಸ್ಪರ್ಧಾ ಮಾಡೋಕ್ಕೂ ಈಗಿರ್ತನ ತಯಾರಿ ಮಾಡ್ಕೋ, ಯಾಕಂದ್ರೆ 4-5 ವರ್ಷ ಮಾಡಬೇಕಾಗ್ತೈತಿ. ಅದಕ್ಕೆ ನೀವು ಆ ತಯಾರಿ ಒಳಗೂ ಇರ್ಬೇಕಂತ ಒಂದು ಗರ್ದಿಗಮ್ಮತ್ತ ಹಾರೈಸ್ತೈತೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.